ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರವಾಯ ಮಹದೇವಾಯ ನಮಸ್ತುತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಜ್ಞಾನಕಾಲರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮೋ ದೈವಾಯ ಮಲ್ಲೇಶ್ವರಾಯ ನಮಃ. ಸರ್ವೇ ಜನೋ ಸುಖಿನೋ ಬಂತು ಲೋಕಾನ ಸಮಸ್ತ ಸುಖಿನೋ ಬಂತು ಪರಮೇಶ್ವರ. ಇದು ಈ ಮಲ್ಲೇಶ್ವರ ಸ್ವಾಮಿ ತುಂಬ ಪುರಾತನ ಕಾಲದ್ದು, ಚೋಳರ ಕಾಲದಲ್ಲಿ ಕಟ್ಟಿರೋವಂಥ ದೇವಸ್ಥಾನ ಇದು. ಈ ಉದ್ಭವ ಲಿಂಗು ಇದು, ಗಂಗೆಯ ಮೇಲೆ ಕುಳಿತಿರುವಂತಹ ಲಿಂಗು ಇದು. ಅದೇ ಗಂಗೆ ಇದೆ, ಮೇಲೆ ಲಿಂಗು ಇದೆ. ಮಳೆಗಾಲ ಜಾಸ್ತಿ ಆದರೆ ಗಂಗೆ ಲಿಂಗುವಿಂದ ನೀರು ಈಚೆ ಬರುತ್ತೆ. ನಾವು ಎಷ್ಟೇ ನೀರು ಒಯ್ದರೂ ಒಳಗಡೆ ಹೋಗುತ್ತೆ. ಈ ಥರ ಇರುವಂಥ ದಕ್ಷಿಣ ಮುಖವಾಗಿರುವಂಥ ದಕ್ಷಿಣೇಶ್ವರ ಇದು ಮಲ್ಲೇಶ್ವರ ಸ್ವಾಮಿ ಅಂತ ಹೆಸರು. ಆದ್ದರಿಂದ ಇಲ್ಲಿ ತುಂಬ ಪವರ್ಫುಲ್ ಮಲ್ಲೇಶ್ವರ. ಏನು ಅಂದ್ಕೊಂಡ್ರೂ ನಡೆಯುತ್ತೆ. ಏನು ಇಂಥ ಕೆಲಸ ಆಗಬೇಕಲ್ಲಪ್ಪ ಅಂದರೂ ಆಗುತ್ತೆ. ಇದೇ ಥರ ಅಂದ್ಕೊಂಡು ಇಲ್ಲಿ ಸಮುದಾಯ ಭವನ, ಅಲ್ಲಿ ಮಹಾದ್ವಾರ, ಹೆಬ್ಬಾಗಿಲು, ದೇವಸ್ಥಾನ ಇಂಪ್ರೂವ್ಮೆಂಟ್ಸು ಎಲ್ಲ ಆಗಿದೆ. ಭಕ್ತಾದಿಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ಈ ಮಲ್ಲೇಶ್ವರ ಸ್ವಾಮಿಯ ಇದನ್ನು ಅವರು ಇನ್ನೂ ತಿಳ್ಕೊಂಡಿಲ್ಲ ಸರಿಯಾಗಿ. ಈ ಮಲ್ಲೇಶ್ವರ ಸ್ವಾಮಿ ಏನು ಕೇಳ್ಕೊಂಡ್ರು ಕೊಡ್ತಾನೆ, ಏನು ಬೇಕು ಅಂದರೆ ಅದನ್ನು ಅನುಗ್ರಹ ಮಾಡ್ತಾನೆ. ಅಂಥ ಮಲ್ಲೇಶ್ವರ ಸ್ವಾಮಿ ಇದು. ನಮ್ಮ ಭಕ್ತಾದಿಗಳು, ನಮ್ಮ ದೇವರು ಒಕ್ಕಲಾಗ್ಬೋದು, ಇವರು ಇದ್ರ ಬಗ್ಗೆ ಇನ್ನೂ ಅವ್ರಿಗೆ ಸರಿಯಾದ ಪರಿಜ್ಞಾನ ಇಲ್ಲ. ಆದ್ದರಿಂದ ಇನ್ನು ಮುಂದೆ ಆದರೂ ಈ ಸ್ವಾಮಿಗೆ ಭಕ್ತಾದಿಗಳು ಸರಿಯಾಗಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಇಂಥವೆಲ್ಲ ಮಾಡಿಸ್ಕೊಂಡು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಮುಂದೆ ನಿಮ್ಮ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮುಖಾಂತರ ನಿಮಗೆ ಮನವಿ ಮಾಡ್ತಾಯಿದ್ದೀನಿ. ಎಲ್ಲ ಭಕ್ತಾದಿಗಳು ಈ ಸ್ವಾಮಿಯ ಸೇವೆಯನ್ನು ನಿರಂತರವಾಗಿ ಮಾಡೋದ್ರಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಇಲ್ಲಿ ಈ ಸ್ವಾಮಿ ಹೆಸರು ಮೇಲೆ ಒಂದು ದಾಸೋಭವನ ಕಟ್ಟಿದ್ದೀವಿ. ಆ ದಾಸೋಹ ಭವನದಲ್ಲಿ ಹೆಣ್ಮಕ್ಳು ಮದುವೆ ಮುಂಜಿ ಆಗ್ಬೋದು, ಮತ್ತು ಒಂದು ಆರತಿ ಆಗ್ಬೋದು, ಒಂದು ನಾಮಕರಣ ಆಗ್ಬೋದು, ಒಂದು ಯಾವುದೇ ಒಂದು ಕೆಲಸ ಆಗ್ಬೋದು, ಈ ಸ್ವಾಮಿ ಸನ್ನಿಧಿಯಲ್ಲಿ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಯಾವುದೇ ಗ್ರಹ ದೋಷ ಇರ್ಬೋದು, ದೃಷ್ಟಿ ದೋಷ ಇರ್ಬೋದು, ಯಾವುದೇ ದೋಷ ಇರ್ಬೋದು, ಪರಿಹಾರ ಆಗಿ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲಿ ಬಡವರಿಗೆ ಅನುಕೂಲ ಆಗುವಂಥದ್ದು ಒಂದು ದಾಸೋಹ ಭವನ ಕಟ್ಟಿದ್ದೀವಿ. ಅಲ್ಲಿ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಾಗ ನಿಮಗೆ ಈ ಸ್ವಾಮಿಯ ಅನುಗ್ರಹ ಸಿಗುತ್ತೆ. ಸ್ವಾಮಿಯು ನಿಮಗೆ ಒಳ್ಳೆಯ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ನಾವಿದ್ರ ಈ ಬಗ್ಗೆ ಈ ಮಲ್ಲೇಶ್ವರ ಸ್ವಾಮಿ ಇಲ್ಲಿವರೆಗೂ ಯಾರೂ ಈ ಸ್ವಾಮಿನ ಯಾವುದೇ ಪ್ರಚಾರಕ್ಕಾಗಲಿ ಯಾವುದೇ ಇದಕ್ಕಾಗಲಿ ಯಾರೂ ಇದು ಮಾಡಿರಲಿಲ್ಲ. ಈಗ ದಾಸೋಹವನ್ನು ಕಟ್ಟಿ ಇವತ್ತು ರುದ್ರಾಭಿಷೇಕ ಇಟ್ಕೊಂಡಿದ್ದು, ಸ್ವಲ್ಪ ದಾಸೋಹ ಇಟ್ಕೊಂಡಿದ್ದು. ಅದರಿಂದ ಈ ಟಿ ವಿನವ್ರು ಬಂದಿದ್ದರು, ಉದೂರು ನ್ಯೂಸ್ ಚಾನಲ್ನವರು. ಅದರಿಂದ ಏನಪ್ಪ ನೋಡಪ್ಪ, ಈ ಸ್ವಾಮಿ ಇನ್ನೂ ಪ್ರಚಾರ ಇಲ್ಲ ಕಣಪ್ಪ, ನೋಡಿ ಸ್ವಲ್ಪ ನಿನ್ನ ಟಿ ವಿಲಿ ಹಾಕಪ್ಪ ಅಂತ ಹೇಳಿ ನಾವು ಇದು ಮಾಡ್ದು. ಎಲ್ಲ ಥರದಲ್ಲೂ ಈ ಸ್ವಾಮಿ ಅನುಗ್ರಹ ಮಾಡ್ತಾನೆ. ಎಲ್ಲ ಥರದಲ್ಲೂ ಈ ಸ್ವಾಮಿ ಅನುಗ್ರಹ ಐತೆ. ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾನೆ. ಏನು ಅಂದ್ಕೊಂಡ್ರೆ ಆ ಕೆಲಸ ಮಾಡಿಸ್ಕೊಡ್ತಾನೆ ಸ್ವಾಮಿ. ಇಂಥದ್ದು ಕೆಲಸ ಆಗಬೇಕಣಪ್ಪ ಅಂತ 3 ವಾರ 5 ವಾರ 9 ವಾರ ಬಂದರೆ ಅವ್ರ ಕೆಲಸ ಆಗುತ್ತೆ. ಈ ಥರ ಎಲ್ಲ ಈ ಸ್ವಾಮಿ ಅನುಗ್ರಹ ಮಾಡ್ತಾನೆ. ಇದ್ರ ಬಗ್ಗೆ ಜನಗಳಿಗೆ ಮನವರಿಕೆ ಆಗಿಲ್ಲ. ಇನ್ನು ಮುಂದೇನಾದರೂ ಮನವರಿಕೆ ಮಾಡ್ಕೊಂಡು ಸ್ವಾಮಿ ಸನ್ನಿಧಿಗೆ ಬಂದು ಸ್ವಾಮಿ ಸೇವೆ ಮಾಡಿ ಒಳ್ಳೆ ಫಲ ಪಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾವು ಇದು ಹೇಳ್ತಾ ಇದ್ದೀವಿ. ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ, ಮಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ದಾಸೋಹವನ್ನು ಕಟ್ಟಿದ್ದೀವಿ. ಸ್ವಾಮಿ ಸೇವೆ ನಿತ್ಯನೂ ನಡಿಬೇಕು. ಆದ್ದರಿಂದ ಅಲ್ಲಿ ಬಡವರು ಬಗ್ಗರು ಒಂದು ಸೇವೆ ಮಾಡ್ಕೊಂಡು ಹೋದರೆ ಸ್ವಾಮಿ ಸೇವೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಮುಖಾಂತರ ನಿಮಗೆಲ್ಲ ಮನವಿ ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳು ಬಂದು ಆ ಸ್ವಾಮಿ ಸೇವೆ ಮಾಡ್ಕೊಂಡು ಆ ಸಮುದಾಯ ಭವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗ್ತದೆ. ಸ್ವಾಮಿ ಸೇವೆ ನಿತ್ಯ ನಡೆಯುತ್ತೆ. ನಿಮಗೂ ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ದಕ್ಷಿಣೇಶ್ವರ, ದಕ್ಷಿಣ ಮೂರ್ತಿ ಮಲ್ಲೇಶ್ವರ, ಇವನು ಗಂಗೆ ಮೇಲೆ ಕೂತಿರುವಂಥ ಲಿಂಗು ಇದು. ಆದ್ದರಿಂದ ತುಂಬ ವಿಶೇಷವಾಗಿರುವಂಥ ಸ್ವಾಮಿ ಇವನು. ಆದ್ದರಿಂದ ತಮ್ಮ ಎಲ್ಲರೂ ಈ ಮಲ್ಲೇಶ್ವರ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳಿಕೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಿ